ಕಾರಣ ಆಗ್ಬೋದು ಅನ್ನೋದು ಬಾಗಲಕೋಟೆ ತುಂಬ ಚರ್ಚೆ ನಡೀತಾ ಇದೆ. ಅದರಲ್ಲೂ ನಗರ ಪ್ರದೇಶದಲ್ಲೇ ಇವರು ಬರೋದು ಭಾಳ ಸ್ವಾಗತಾರ್ಹ ಅಂತೇಳಿ ಅಲ್ಲಿಯ ಸಂಘ ಪರಿವಾರ ಜನ ಇವರು ಸ್ವಾಗತ ಮಾಡ್ತಾ ಇದ್ದಾರೆ ನಮ್ಮ ಯತ್ನಾಳರು. ಆದರೆ ಹಳ್ಳಿಗಳಲ್ಲಿ ಇವ್ರನ್ನ ಆ ರೀತಿ ಸ್ವಾಗತ ಮಾಡ್ತಾರೆ, ಇವ್ರ ಪರವಾಗಿ ಮತ ಬದಲಾವಣೆ ಆಗ್ತಾವ ಅನ್ನೋದು ಇನ್ನೂ ಬಗೆಹರಿಲಾರದ ಪ್ರಶ್ನೆಗಳಂತ. ಆದರೂ ಬಂದಿದ್ದಾರೆ. ಬಾಗಲಕೋಟೆ ನಗರ ಸುತ್ತಮುತ್ತ ಪ್ರಭಾವ ಇರೋದರಿಂದಾಗಿ, ಜೊತೆಗೆ ವೀರಣ್ಣ ಚರಂದಿಮಠ ಸಹಿತ ಮೊದಲಿಂದ ಅಲ್ಲಿ ಒಂದು ಜನಕ್ಕೆ ಈ ಸಂಘ ಪರಿವಾರದ ವಿಚಾರಗಳನ್ನು ಅಲ್ಲಿ ಬಿತ್ತಿದ್ದರಿಂದಾಗಿ ಸಹಜವಾಗಿ ನಮ್ಮ ಯತ್ನಾಳರಿಗೆ ಒಂದಿಷ್ಟು ಬಲ ಬರುವಂಥ ಸಾಧ್ಯತೆಗಳಿದ್ದಾವೆ. ಜೊತೆಗೆ ಇನ್ನುಳಿದವರೆಲ್ಲ ನಾಯಕರು ಈಗ ಬಾಗಲಕೋಟೆ ತುಂಬ ಸುತ್ತಾಗ್ತಾ ಇದ್ದಾರೆ. ಸರಿ ಬರ್ತಾ ಇದೆ 9ನೇ ತಾರೀಕಲ್ಲ, ಎಲ್ಲರಿಗೂ ಒಂದಿಷ್ಟು ಪ್ರೆಷರ್ ಇದ್ದೇ ಇರೋದು. ಹೀಗಾಗಿ ಇಲ್ಲ ಈ ರೀತಿಯಾಗಿ ನಡೆದಿದ್ರೆ ದಾವಣಗೆರೆಯಲ್ಲೇ ಇನ್ನಷ್ಟು ಹೆಚ್ಚಿಗೆ ತಮ್ಮ ಒಗ್ಗಟ್ಟನ್ನು ತೋರಿಸ್ತಾ ಇದ್ದಾರೆ ನಮ್ಮ ಇವರು ಯಡಿಯೂರಪ್ಪನವರು ಮತ್ತು ವಿಜೇಂದ್ರ ಅವರು. ಯಾಕಂದ್ರೆ ಅಲ್ಲಿ ಸಿದ್ದೇಶ್ವರ ಮತ್ತು ಇವ್ರ ಮಧ್ಯದಲ್ಲೇ ಟಗ್ ಆಫ್ ವಾರ್. ಹೀಗಾಗಿ ಅಲ್ಲಿ ಮತ್ತು ಮೇಲಾಗಿ ಟಿಕೆಟ್ ಕೊಟ್ಟಿದ್ದು ಯಾರಿಗೆ? ಸಿದ್ದೇಶ್ವರ ಅವರ ಫಾಲೋವರ್ಗೆ ಟಿಕೆಟ್ ಕೊಟ್ಟಿದ್ದಾರೆ. ಅದು ನಿಮಗೆ ಗೊತ್ತಿದ್ದ ವಿಷಯದ ಶ್ರೀನಿವಾಸ ದಾಸ್ ಕರಿಯಪ್ಪ ಅವರಿಗೆ. ಅಲ್ಲೇ ಮತ್ತು ಇನ್ನೊಂದು ಅಲ್ಲಿ ಲಾಭ ಏನದಪ್ಪ ಅಂದರೆ ಒಗ್ಗಟ್ಟಾಗೋದ್ರಿಂದ ಅಲ್ಲಿ ಮತಗಳು ವಿಶೇಷವಾಗಿ ಕಾಂಗ್ರೆಸ್ನ ಹೊಡೆದು ಬರುವ ಸಾಧ್ಯತೆಗಳು ಹೆಚ್ಚಿದ್ದಾವೆ. ಮುಸ್ಲಿಂ ಮತಗಳನ್ನು ಒಲಿಸ್ಕೋಬೇಕಾಗಿದೆ. ಅದಕ್ಕಾಗಿ ಅಲ್ಲೇ ಒಂದು ರೀತಿ ಸಾಫ್ಟ್ ಕಾರ್ನರ್ ನಮ್ಮ ಯಡಿಯೂರಪ್ಪನವರು ಅವರನ್ನು ಅಲ್ಲಿ ಮುಂದೆ ಬಿಡ್ತಾ ಇದ್ದಾರೆ, ಅವರು ಮುಂದೆ ಹೋಗ್ತಾ ಇದ್ದಾರೆ. ಒಂದು ಮುಸಲ್ಮಾನರಲ್ಲೇ ಉಳಿದವರಲ್ಲಿರೋ